ನಾವು ಈ ವಾತಾವರಣದಲ್ಲಿ ಭೈರಪ್ಪನವರ ಕೃತಿಗಳ ಸಂಪೂರ್ಣ ಒಂದು ಅವಲೋಕನವನ್ನ ಮಾಡುವ ಉದ್ದೇಶದಿಂದ ಇಲ್ಲಿ ನೆರೆದಿದ್ದೇವೆ. ಇದರ ಒಟ್ಟು ಆಶಯ ಏನು, ಅದರ ಉದ್ದೇಶ ಏನು ಅನ್ನುವಂತೆ ಕುರಿತು ಮಾತನಾಡಲಿಕ್ಕೆ ಆಗಮಿಸಿದ್ದಾರೆ ನಮ್ಮ ಕೇರಳ ಗಡಿನಾಡ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿಯವರು. ಚಂಪಾ ಪ್ರತಿಷ್ಠಾನ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರ ಸಂಸ್ಮರಣೆ ಮತ್ತು ಕೃತಿಗಳ ಅವಲೋಕನದ 2 ದಿನಗಳ ಒಂದು ವಿಚಾರ ಸಂಕಿರಣ. ಅನೇಕ ಮಂದಿ ಪಂಡಿತರು ಸಾಹಿತ್ಯ ಲೋಕದ ದಿಗ್ಗಜರು ಇಲ್ಲಿ ಆಗಮಿಸಿದ್ದಾರೆ. ಹಾಗಾಗಿ ಪ್ರಮೀಳಾ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ಹಿರಿಯರಾದ ಡಾಕ್ಟರ್ ರಮಾನಂದ ಬನಾರಿ ಅವರನ್ನು ಗೌರವಿಸುವ ಕ್ಷಣ. ಎಲ್ಲ ಅತಿಥಿಗಳು ಕೈಜೋಡಿಸಬೇಕಾಗಿ ಒತ್ತಟ್ಟಿಗೆ ನಿಲ್ಲಿ ಹಿಂದೆ. ಜಯಪ್ರಕಾಶ್ ಸರ್, ನಾವು ಬಂದೆ ಆ ಕಡೆ. ನೀವು ಬನ್ನಿ ಸರ್. ಈ ವಸಂತಣ್ಣ ತುಂಬ ಉದ್ದಾಗಿ ವಿಶೇಷ ವಸಂತ ಕುಮಾರ್ ಪಾಟೀಲ, ವಸಂತ ಕುಮಾರ್ ತಾಲೂಕು ಹತ್ರ ಅದೇ ಆರಂಭದ ಓದುಗರೆಲ್ಲ ಓದುವರು ಜನಪ್ರಿಯ ಲೇಖಕರು. ನಮ್ಮ ಅತ್ಯುತ್ತಮ ಮಹಿಳಾ ಲೇಖಕಿಯನ್ನು ಕೂಡ ಹೀಗೆ ಮಾಡಿತ್ತು. ಶುಲ್ಕ ಮಾಡಿದ್ದೇನೆ ಅಂದರೆ ಅವರು ಜನಪ್ರಿಯ ಜನಪ್ರಿಯತೆ ಎನ್ನುವುದಿದೆಯಲ್ಲ, ನಾನು ಹೇಳ್ತಿರೋದು ಜನಪ್ರಿಯತೆ ಎನ್ನುವುದು ಕೂಡ ಅಷ್ಟು ಮಂದಿ ಓದ್ತಾರೆ ಅಂತಾದರೆ ಅದಕ್ಕೆ ಕಾರಣ ಏನು ಅಂತ ನೋಡ್ಬೇಕಲ್ಲ. ಅದಕ್ಕೆ ಯಾಕೆ, ಯಾವ ಕಾರಣಕ್ಕಾಗಿ ಓದ್ತಾರೆ ಅಂತಂದ್ರೆ, ಹಾಗೆ ನೋಡಿದ್ರೆ ಭೈರಪ್ಪನ ಕಾದಂಬರಿಗಳು ಯಾವುದೂ ಕೂಡ ನೀವು ಹೇಳುವ ಒಂದು ಜನಪ್ರಿಯ ಕಾರಣಕ್ಕಾಗಿರುವ ವಸ್ತು ಅಲ್ಲ. ಅದು ವಸ್ತು ಅಲ್ಲ, ಶೋಧ. ಎಲ್ಲ ಕಾದಂಬರಿಗಳಿರುವಂಥದ್ದು ಕೂಡ ಶೋಧ. ನಾನು ಸ್ವಲ್ಪ ಆಮೇಲೆ ನಾನು ವಿವರಿಸೋಕೆ ನಾನು ಪ್ರಯತ್ನ ಮಾಡ್ತೇನೆ. ನಮ್ಮ ಇಡೀ ಕನ್ನಡ ನಾಡನ್ನ ಪ್ರಕೃತಿ ಮಾತೆಯನ್ನ ಅಗಲಿದ್ದಾರೆ. ಅವರ ನೆನಪಿನಲ್ಲಿಯೂ ಕೂಡ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕವಾಗಿ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಈ ಮೂಲಕ ಈಗ ಗಿಡ ನೆಡುವುದರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಗಣ್ಯ ಮಾತುಗಳಲ್ಲಿ ಕೇಳ್ತೇನೆ. ಫಲವನ್ನು ಕೊಟ್ಟು ನಮ್ಮೆಲ್ಲರನ್ನು ಮತ್ತೆ ಇಲ್ಲಿ ಸೇರಿಸಬೇಕು. ಫಲವನ್ನು ಕೊಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲರಿಗೂ ಒಂದೊಂದು ಅಲ್ಲ, ಎಲ್ಲರೂ ಒಂದೊಂದಷ್ಟು ನೀರು ಏರಿದೆ. ಒಂದೊಂದು ಗಿಡ ಎಲ್ಲರೂ ನಡಿ. ಹೌದಾ? ನಾವು ನೋಡಿ, ನೀವು ಬರುವ ಗೇಟ್ ಹತ್ರ ಒಂದು ಹೊಸಡಿ ಗುಂಪೆ ಅಂತ ಹೇಳುವಾಗ, ಎಸೆವ ಶುಭ್ರ ಶಿಖರವೆತ್ತಿ ಮಸಗಿ ನಿಂತ ಧೀರಮೂರ್ತಿ, ಹೊಸಡಿ ಗುಂಪೆ ಬೆಟ್ಟ ನೋಡು ಹೊಸತು ಕಣ್ಣಿಗೆ ಹಬ್ಬ ಮಾಡು ಎನ್ನುವಂತಹ ಕೈಯಾರರ ಹಾಡು ನೆನಪಾಗ್ತದೆ. ಗುಂಪೆ ನಿನ್ನ ಶಿಖರವೇರೆ ತಂಪು ನಯನ ಮನದೊಳೂರೆ. ಇದು ಇಲ್ಲಿ ಹೊಸ ನಿಸರ್ಗ ಭೋಜನ ಅಂತ ಕವಿ ಹೇಳ್ತಾರೆ. ಇಲ್ಲಿ ರಸಿಕಗಿದೆ ರಸಾಯನ, ಹೊಸ ನಿಸರ್ಗ ಭೋಜನ. ಇಂತಹ ಒಂದು ಪ್ರಕೃತಿ ರಮಣೀಯವಾದಂತಹ ಸ್ಥಳದಲ್ಲಿ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರನ್ನು ಸ್ಮರಿಸುವುದು ಮತ್ತು ಅವರ ಕಥನದ ಮಥನ ಇಲ್ಲಿ ನಡೆಯುತ್ತಿರುವುದು ಬಹಳ ಔಚಿತ್ಯಪೂರ್ಣವಾದಂತಹ ಒಂದು
ಕೆಲಸ ಅಂತ ನಾನು ತಿಳಿತೇನೆ. ಇದಕ್ಕೆ ಕಾರಣಕರ್ತರಾಗಿರುವಂತಹ ಶಂಭಾ ಪ್ರತಿಷ್ಠಾ, ನಾನು ಇಲ್ಲಿ ಹತ್ತಿರ ಕುಂಜತ್ತೂರು, ನಾನು ಅಲ್ಲಿ ಶಾಲೆಗೆ ಹೋಗಿದ್ದೇನೆ. ಕುಂಜತ್ತೂರು ಈಗಲೂ ನೆನಪಿದೆ. ಕಾഞ്ഞಗಾಡು, ನಮ್ಮ ಸಂಬಂಧಿಕರು ಇಲ್ಲಿ ಕಾഞ്ഞಗಾಡಿನಲ್ಲಿದ್ದಾರೆ. ವರ್ಷಕ್ಕೊಂದು 2-3 ಸಲ ನಮ್ಮ ಸಂಬಂಧಿಕರಿಗೆ ಮನೆಗೆ ಬರ್ತೀನಿ. ಒಂದು 2-3 ವರ್ಷಗಳ ಮುಖ್ಯವಾಗಿ ಮಾಧವ ಮತ್ತು ಪ್ರಮೇಳ, ಮಂಜುನಾಥ್ ಮತ್ತು ಅವರ ಸಹೃದಯರು, ಇವರೆಲ್ಲ ಇದಕ್ಕೆ ಕಾರಣ. ಇಂತಹ ಒಂದು ಕಾರ್ಯಕ್ರಮ ನಡೆಯುತ್ತಾ ಇರುವುದು. ಇಲ್ಲಿ ವಿದ್ವಾಂಸರುಗಳು ವಿಚಾರ ಮಂಡಿಸಲಿದ್ದಾರೆ. ಅವರ ಮಾತುಗಳನ್ನು ಕೇಳುವುದಷ್ಟೇ ನನ್ನ ಉದ್ದೇಶವಾಗಿತ್ತು. ಆದರೆ ಪ್ರಮೇಳ ಅವರು ಮುಖ್ಯ ಅತಿಥಿ ಅಂತ, ಖಂಡಿತ ಅತಿಥಿ ಅಲ್ಲ, ಮುಖ್ಯ ಅತಿಥಿಯ ಸ್ಥಾನ ಕೊಟ್ಟು ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಳಿಸಿದ್ದಾರೆ.